ನನ್ನ ತಂಗಿಗೆ ಮದುವೆ ಮಾಡಿದೆ. ಮನೆಯಲ್ಲೂ ಎಲ್ಲರೂ ಖುಷಿ ಪಡ್ತಾರೆ. ಬೆಂಗಳೂರಿಗೆ ಹೋಗಿ ಸ್ಟೋರ್ ಮ್ಯಾನೇಜರ್ ಆಗಿದ್ದಾನೆ, ಸ್ಟೋರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಯ್, ನನ್ನ ಹೆಸರು ಕಿರಣ್. ನಮ್ಮೂರು ಬಂದು ಚಾಮರಾಜನಗರ. ನಾನು ಬೆಂಗಳೂರಿಗೆ ಬಂದಿದ್ದು 2021 ಲಾಕ್ಡೌನ್ ಟೈಮಲ್ಲಿ ಬಂದೆ. ಲಾಕ್ಡೌನ್ ಟೈಮಲ್ಲಿ ನಾನು ಕೆಲಸ ಹುಡುಕ್ತಾ ಇರ್ಬೇಕಾದ್ರೆ ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಪಿಕ್ಕರ್ ಆಗಿ ಜಾಯ್ನ್ ಆದೆ. ಪಿಕ್ಕಿಂಗ್ ಮಾಡ್ತಾ 6 ಮಂತ್ ಆದಮೇಲೆ ನನಗೆ ಐ ಸಿ ಆಗಿ ಪ್ರಮೋಟ್ ಮಾಡಿದ್ರು. ಹಂಗೆ ನಾನು ಐ ಸಿ ಆಗಿ ವರ್ಕ್ ಮಾಡ್ತಾ ಇಂಡಿವಿಜುವಲ್ ಆಗಿ ಶಿಫ್ಟ್ ಹ್ಯಾಂಡಲ್ ಮಾಡ್ತಾಯಿದ್ದೆ. ನನ್ನ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಮ್ಯಾನೇಜರ್ ಮಹೇಶ್ ಮತ್ತು ಪ್ರದೀಪ್ ಸರ್ ಇಬ್ಬರೂ ನನಗೆ ಅಸಿಸ್ಟೆಂಟ್ ಸ್ಟೋರ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿದ್ರು. ASM ಮಾಡ್ತಾ ನನಗೆ ನನ್ನ ಪರ್ಫಾರ್ಮೆನ್ಸ್ ನೋಡಿ ಸ್ಟೋರ್ ಮ್ಯಾನೇಜರ್ ಮತ್ತು ನಮ್ಮ ಏರಿಯಾ ಮ್ಯಾನೇಜರು ನನಗೆ ಕ್ರಿಟಿಕಲ್ ಒಂದು ಪಾಡ್ನ ಸೆಟ್ ಮಾಡೋಕ್ಕೆ ಬಿಟ್ಟರು. ಆ ಪಾಡ್ನ ನಾನು ಕಂಪ್ಲೀಟ್ ಸೆಟ್ ಮಾಡಾದಮೇಲೆ ನನಗೆ ಆ್ಯಕ್ಟಿಂಗ್ ಸ್ಟೋರ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿದ್ರು. ಅಂದರೆ ಆ್ಯಕ್ಟಿಂಗ್ ಸ್ಟೋರ್ ಮ್ಯಾನೇಜರ್ ಆಗಿ ನಾನು ಆ ಪಾಡ್ನ ಕಂಪ್ಲೀಟ್ ಒಳ್ಳೆ ಎಲ್ಲ ಥರ ಮೆಟ್ರಿಕ್ಸಲ್ಲಿ OTB XCC ಎಲ್ಲ ಥರ ಮೆಟ್ರಿಕ್ಸಲ್ಲಿ ನಾನು ಪರ್ಫಾರ್ಮ್ ಮಾಡಿ ನಾನು ನೋಡಿ ಇಂಡಿವಿಜುವಲ್ ಆಗಿ ನನಗೊಂದು ಹೊಸ ಪಾಡ್ ಲಾಂಚ್ ಆಗ್ತಾಯಿತ್ತು, ಬೆಟ್ಟೆನಾಗರ ಅಂತ. ಆ ಪಾಡ್ಗೆ ನನಗೆ ಸ್ಟೋರ್ ಮ್ಯಾನೇಜರ್ ಆಗಿ ಮೂವ್ ಮಾಡಿದ್ರು. ಖರ್ಚು ಕೂಡ ASM ಆಗಿದ್ದಾರೆ ನನ್ನ ಅಂಡರಲ್ಲಿ. ಇವಾಗ ನಾನು ಸ್ಟೋರ್ ಮ್ಯಾನೇಜರ್ ಆಗಿ 3 ಇಯರ್ಸ್ ಆಗಿದೆ. ಆ 3 ಇಯರ್ಸಲ್ಲಿ ಮಿನಿಮಮ್ ಒಂದು 10 ಜನ ಪಿಕ್ಕರ್ಸು ಅಸಿಸ್ಟೆಂಟ್ ಸ್ಟೋರ್ ಮ್ಯಾನೇಜರ್ ಆಗಿ ಪ್ರಮೋಟ್ ಆಗಿದೆ. ಇದು ನೋಡ್ತಾ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ವರ್ಕ್ ಮಾಡೋಕ್ಕೆ, ಅವ್ರಿಗೂ ಒಂದು ಮೋಟಿವೇಶನ್ ಸಿಗುತ್ತೆ. ನಮ್ಮ ಮ್ಯಾನೇಜರು ಈ ಥರ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ. ಅಂದರೆ ಸ್ಟ್ರಾಂಗ್ ಇದ್ದೀನಿ, ಇವಾಗ ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀನಿ. ನನ್ನ ತಂಗಿಗೆ ಮದುವೆ ಮಾಡಿದೆ. ಮನೆಯಲ್ಲೂ ಎಲ್ಲರೂ ಖುಷಿ ಪಡ್ತಾರೆ, ಮಗ ಸ್ಟೋರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ. ಫ್ರೆಂಡ್ ಸರ್ಕಲಲ್ಲೂ ಅಷ್ಟೇ ಎಲ್ಲ ಖುಷಿ ಪಡ್ತಾರೆ. ಹಿಂಗೆ ಊರಿಂದ ಬೆಂಗಳೂರಿಗೆ ಹೋಗಿ ಸ್ಟೋರ್ ಮ್ಯಾನೇಜರ್ ಆಗಿದ್ದಾನೆ, ಸ್ಟೋರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಅಂತ ಖುಷಿ ಪಡ್ತಾರೆ ಫ್ರೆಂಡ್ಸ್ ಎಲ್ಲ. ನಾನು ಸ್ಟೋರ್ ಎಕ್ಸಿಕ್ಯೂಟಿವ್ ಪಿಕ್ಕರಿಂದ ಸ್ಟೋರ್ ಎಕ್ಸಿಕ್ಯೂಟಿವಿಂದ ನಾನು ಸ್ಟೋರ್ ಮ್ಯಾನೇಜರ್ ಆಗಿರೋದ್ರಿಂದ ಹೊಸ್ದಾಗಿ ಬರೋ ಪಿಕ್ಕರ್ಸು ಸ್ಟೋರ್ ಎಕ್ಸಿಕ್ಯೂಟಿವ್ಸು ಬರೀ ಪಿಕ್ಕಿಂಗ್ ಮೇಲೆ ಮತ್ತು ಅವ್ರವ್ರ ಲೋಡಿಂಗ್ ಪುಟವೆಗಳ ಮೇಲೆ ಫೋಕಸ್ ಮಾಡೋಕ್ಕಿಂತ ಹೆಚ್ಚಾಗಿ ASM ಏನು ವರ್ಕ್ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಕೊಳ್ಳೋದಾಗಿರ್ಬೋದು, ಅಥವಾ ಎಕ್ಸ್ಪೈರೀಸು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಇದ್ರ ಮೇಲೆ ಫೋಕಸ್ ಮಾಡಿದೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗ್ತಾ ಇರುತ್ತೆ. ನೀವು ಅಸಿಸ್ಟೆಂಟ್ ಸ್ಟೋರ್ ಮ್ಯಾನೇಜರ್ ಆಗ್ಬೋದು, ನಂತರ ಸ್ಟೋರ್ ಮ್ಯಾನೇಜರ್ ಆಗ್ಬೋದು. ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಸ್ವಿಗ್ಗಿಲೇ ತುಂಬ ಜನ ಸ್ಟೋರ್ ಮ್ಯಾನೇಜರಿಂದ ಕ್ಲಸ್ಟರ್ ಆಪ್ರೇಷನ್ ಮ್ಯಾನೇಜರ್ ಕೂಡ ಆಗಿದ್ದಾರೆ. ಆ ಥರ ಎಲ್ಲರೂ ಆಗ್ಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.